ಹಿಂದೂಗಳಿಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸುರಕ್ಷತೆ ಇಲ್ಲ ಅನ್ನುವಂಥದ್ದನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳುತ್ತಾ ಇದ್ದಾರೆ. ಹಿಂದೂ ಮಹಿಳೆಯರಿಗೆ ಸುರಕ್ಷತೆ ಬಗ್ಗೆ ಪ್ರಶ್ನೆ ಎದುರಾಗಿದೆ. ಸಿದ್ದರಾಮಯ್ಯನವರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅಂತ ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣದ ತನಿಖೆ ಆಗಲಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನು ನಡೆಸಿರೋದು ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣ ತನಿಖೆ ಆಗಬೇಕು, ಸಿದ್ದರಾಮಯ್ಯನವರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು, ಹಿಂದೂ ಮಹಿಳೆಯರಿಗೆ ಸುರಕ್ಷತೆಯ ಬಗ್ಗೆ ಈಗ ಪ್ರಶ್ನೆ ಎದುರಾಗ್ಬಿಟ್ಟಿದೆ, ಹಿಂದೂಗಳಿಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸುರಕ್ಷತೆ ಇಲ್ಲ ಅಂತೆಲ್ಲ ಟೀಕೆ ಮಾಡಿದ್ದಾರೆ. ಬಂದಿರೋ ಮಾಹಿತಿ ಪ್ರಕಾರ ಹುಡುಗಿ ಮೇಲೆ ಆತ ರೇಪ್ ಮಾಡಿ 17 ವರ್ಷದ ಹುಡುಗಿನ ಒಬ್ಬ ಮತಾಂಧ ಯುವಕ ಗರ್ಭಿಣಿ ಮಾಡಿದ್ದಾನೆ. ಇದಾದ ನಂತರ ಅಲ್ಲಿಯೂ ಸಹಿತ ಯಥಾ ಪ್ರಕಾರವಾಗಿ ಸರ್ಕಾರ ಬೇಗ ಕ್ರಮ ಕೈಗೊಳ್ಳಲಿಕ್ಕೆ ಮೀನಾಮೇಷ ಎಣಿಸಿದೆ. ಹಿಂದೂ ಸಮಾಜಕ್ಕೆ, ಹಿಂದೂ ಹುಡುಗಿಯರಿಗೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಸುರಕ್ಷತೆ ಇಲ್ಲ ಅನ್ನೋದು ಬಾರಿ ಬಾರಿ ಸಿದ್ಧ ಆಗ್ತಾ ಇದೆ. ಯಾದಗಿರದ ಘಟನೆ, ಹನುಮಾನ್ ಚಾಲೀಸಾ ತನ್ನ ಇದರಲ್ಲಿ ಹಾಕಿ ಅಂಗಡಿಯಲ್ಲಿ ಪೆನ್ ಡ್ರೈವ್ ಹಾಕಿ ಕೇಳ್ಕೊತಾ ಕೂತಿದ್ದವನ ಮೇಲೆ ಹಲ್ಲೆ ಮತ್ತು ಅವನ ಮುಂದೆ ಆತನನ್ನೇ ಬಂಧಿಸುವುದು, ಆ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನು ಮತ್ತು KG ಹಳ್ಳಿ DJ ಹಳ್ಳಿಯ ಅಪರಾಧಿಗಳನ್ನು ಬಿಡಬೇಕು ಅಂತ ಮೊದಲ ಪತ್ರ ಬರೆಯೋದು, ಅವರಿಗೆ ಬೇಲ್ ಸಿಗಲಿಕ್ಕೆ ಸಹಾಯ ಮಾಡೋದು, ಎಲ್ಲ ಸಂಗತಿಗಳನ್ನು ನೋಡಿದಾಗ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರನ್ನ ಯಾವುದೇ ರೀತಿ ಕ್ರಮ ಇಲ್ಲದೆ 8 ದಿವಸಗಟ್ಟಲೆ ಫ್ರೀ